ಸಭಾಧ್ಯಕ್ಷರೇ, ಘನವೆತ್ತ ರಾಜ್ಯಪಾಲರ ಭಾಷಣದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ, ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣದಲ್ಲಿ ಸಾಕಷ್ಟು ವಿಷಯಗಳನ್ನ ಇವತ್ತು ಚರ್ಚೆ ಮಾಡಿದ್ದಾರೆ. ಸರ್ಕಾರದ ಸಾಧನೆಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಆದ್ರೆ ಸಭಾಧ್ಯಕ್ಷರೇ, ವಿರೋಧ ಪಕ್ಷಗಳ ವಿಪಕ್ಷಗಳ ಭಾಷಣ ಕೇಳಿದಂತ ಸಂದರ್ಭದಲ್ಲಿ ಎರಡು ಅಂಶ ಪದೇ ಪದೇ ನಮ್ಗೆ ಕೇಳಿಬಂತು. ಪದೇ ಪದೇ ಘನವೆತ್ತ ರಾಜ್ಯಪಾಲರ ಕೈಯಲ್ಲಿ ಮಾತಾಡಿಸಿದ್ರು, ಏಳಿಸಿದ್ರು ಅನ್ನಂತ ಪದಾನ್ ಬಳಸಿದರೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರು ಈ ರಾಜ್ಯದ ಪ್ರಥಮ ಪ್ರಜೆ, ಅವ್ರಿಗೆ ಪದೇ ಪದೇ ಮಾತಾಡಿಸಿದ್ರು, ಏಳಿಸಿದ್ರು ಅನ್ನಂತ ಅಗೌರವನ ದಯವಿಟ್ಟು ತರಂತದ್ ಬೇಡ. ರಾಜ್ಯಪಾಲರಿಗೂ ಕೂಡ ಅವ್ರದೇ ಆದಂತ ಯೋಚನೆ ಆಲೋಚನೆ ಇರುತ್ತೆ. ಅವ್ರ ಇದನ್ನ ತಿಳ್ಕೊಂಡು ಭಾಷಣ ಮಾಡ್ತಾ ಇರ್ತಾರೆ. ಪದೇ ಪದೇ ಅದನ್ನ ಪ್ರಸ್ತಾಪ ಮಾಡುವಂತದ್ದು ಬೇಡ ಅಂತ ನಾನು ಭಾವಿಸ್ತೀನಿ. ಸಭಾಧ್ಯಕ್ಷರೇ, ಮುಂದುವರೆದು ಈ ಸಭೆಯಲ್ಲಿ, ಈ ಚರ್ಚೆಯಲ್ಲಿ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಸಾಕಷ್ಟು ಚರ್ಚೆ ಆದ್ರೂ ಕೂಡ ಸುತ್ತಿ ಬಳಸಿ ವಿಷಯಗಳೆಲ್ಲಕ್ಕೆ ಬಂತು ಅಂತಂದ್ರೆ ಎಲ್ಲ ಕೂಡ ಶ್ರೀರಾಮನ ಹತ್ರ ಬಂತು. ಯಾವುದೇ ಚರ್ಚೆ ಇವತ್ತು ಕೂಡ ಸದನದಲ್ಲಿ ನಡೆದಂತ ಚರ್ಚೆ ಶ್ರೀರಾಮನ ಹತ್ರನೇ ಬಂದಿದೆ. ಸಭಾಧ್ಯಕ್ಷರೇ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ಬಿಂಬಿಸವ್ರೆ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ವರ್ಣಿಸವ್ರೆ, ಶ್ರೀರಾಮನ್ನ ನಾನಾ ರೀತಿಯಲ್ಲಿ ವಿವರಿಸಿದ್ದಾರೆ. ಸಭಾಧ್ಯಕ್ಷರೇ, ನಾವು ನೋಡಿದ್ರೆ ಮಹರ್ಷಿ ವಾಲ್ಮೀಕಿ ಅವರು ಶ್ರೀರಾಮನ್ನ ರಾಮರಾಜ್ಯನ ಒಂದು ತರ ಬಿಂಬಿಸ್ತಾರೆ, ವರ್ಣಿಸ್ತಾರೆ. ಮುಂದುವರೆದು ಪ್ರಚಲಿತವಾದ್ದು ಎಲ್ಲ ಕಡೆ ಓದಕ್ ಸಿಕ್ಕಂತದ್ದು ತುಳಸಿದಾಸ್ ಅವರ ರಾಮಚರಿತ ಮಾನಸ್ ಏನಿದೆ, ಅದರಲ್ಲಿ ತುಳಸಿದಾಸ್ ಅವರು ರಾಮನ್ನ, ರಾಮರಾಜ್ಯನ ಒಂದು ರೀತಿಯಾಗಿ ಬಿಂಬಿಸ್ತಾರೆ, ವಿವರಿಸ್ತಾರೆ, ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಅದಕ್ಕೊಂದು ಗೌರವನ ಕೊಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ರಾಷ್ಟ್ರ ಕವಿಗಳಾಗಿದ್ದಂತ ಕುವೆಂಪು ಅವರು ಕೂಡ ಶ್ರೀರಾಮಾಯಣ ದರ್ಶನದಲ್ಲಿ ಅವ್ರದ್ದೇ ಆದಂತ ಅನಿಸಿಕೆಯ ಪ್ರಕಾರವಾಗಿ ರಾಮನ್ನಾಗಿರ್ಬೋದು, ರಾಮ್ ರಾಜ್ಯದ ವಿವರಗಳಾಗಿರ್ಬೋದು ನಮ್ಮೆಲ್ಲರ ಜೊತೆಗೂ ಕೂಡ ಹಂಚಿಕೊಳ್ತಾರೆ. ಆದ್ರಿಂದ ಸಭಾಧ್ಯಕ್ಷರೇ, ರಾಮನ ನಾವು ನಾನಾ ರೀತಿಗಳಲ್ಲಿ ನೋಡ್ಬೋದು, ನಾನಾ ರೀತಿಗಳಲ್ಲಿ ಬಿಂಬಿಸಬಹುದು, ನಾನಾ ರೀತಿಗಳಲ್ಲಿ ವರ್ಣಿಸಬಹುದು. ನಮ್ಗೆ ಮತ್ತೆ ವಿಪಕ್ಷಗಳಲ್ಲಿ ಇಷ್ಟು ಸಂಘರ್ಷ, ಇಷ್ಟು ಗಲಾಟೆ, ಇಷ್ಟು ಚರ್ಚೆಗಳು ನಡೀತಾ ಇದೆ ಅಂದ್ರೆ ನನ್ನ ಒಂದು ಭಾವನೆ, ನನ್ನ ಒಂದು ಅನಿಸಿಕೆ ಅಂದ್ರೆ ನಾವು ರಾಮನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದೀವಿ ಅನ್ನೋದ್ರಿಂದ ಈ ಎರಡು ಚರ್ಚೆಗಳಾಗ್ತಿರ್ತಕ್ಕಂಥದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನಾದ್ರೂ ಭಾವಿಸಿದ್ದೀನಿ ಶ್ರೀರಾಮನ್ನ ನಾವು ಯಾವ ತರ ನೋಡಿದೀವಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ, ರಾಮ ಮತ್ತೆ ರಾಮರಾಜ್ಯ ಅಂತ ಮಹಾತ್ಮ ಗಾಂಧೀಜಿ ಅವರ ಕಲ್ಪನೆ ಏನಿತ್ತೋ ಆ ಒಂದು ಕಲ್ಪನೆಯ ಅಡಿಯಲ್ಲಿ ಇವತ್ತು ನಾವು ಶ್ರೀರಾಮನ್ನ ನೋಡ್ತಾ ಇದೀವಿ. ವಿರೋಧ ಪಕ್ಷಗಳು, ವಿಪಕ್ಷಗಳು ಶ್ರೀರಾಮನ್ನ ಬೇರೆ ರೀತಿಯಲ್ಲಿ ನೋಡ್ಬೋದು. ಬಹುಶಃ ಸವರ್ಕರ್ ಅವರು ಅಥವಾ ಗೋಲ್ವಾರ್ಕರ್ ಅವರ ದೃಷ್ಟಿಯಿಂದ ಶ್ರೀರಾಮನ್ನ ನೋಡ್ಬೋದು. ಅದ್ರ ಬಗ್ಗೆ ನಮ್ಗೆ ಯಾವೊಂದು ಅಭ್ಯಂತರ ಕೂಡ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕಲ್ಪನೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಅವರು 1929ನೇ ಇಸ್ವಿಯಲ್ಲಿ ಒಂದು ಮಾತು ಹೇಳ್ತಾರೆ. ಸಭಾಧ್ಯಕ್ಷರೇ, ಬೈ ರಾಮ್ ರಾಜ್ಯ ಐ ಡು ನಾಟ್ ಮೀನ್ ಹಿಂದೂ ರಾಜ್ಯ, ಐ ಮೀನ್ ಬೈ ರಾಮ್ ರಾಜ್ಯ ಡಿವೈನ್ ರಾಜ್ಯ, the kingdom of God. For me, Ram and Rahim are one and the same deity. I acknowledge no God but the one God of truth and righteousness. ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳ್ತಾರೆ, ರಾಮ್ ರಾಜ್ಯದ ಅರ್ಥ ಹಿಂದೂ ರಾಜ್ಯ ಅಲ್ಲ, ರಾಮ್ ರಾಜ್ಯದ ಅರ್ಥ ಧರ್ಮ ಇರ್ತಕ್ಕಂಥ ರಾಜ್ಯ ಅಂತೇಳಿ, ನಾನು ಪಾಲನೆ ಮಾಡ್ತಕ್ಕಂಥ ದೇವರು ಒಂದೇ ದೇವರು, ಅದು ಸತ್ಯ ಮತ್ತೆ ಧರ್ಮ. ಅದನ್ನ ನೀವು ರಾಮನಾದ್ರೂ ಕರ್ಕೊಳ್ಳಿ, ರಹೀಮ್ ಆದ್ರೂ ಕರ್ಕೊಳ್ಳಿ, ತಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಬಿಟ್ಟಂತದ್ದು ನಾವು ಇದನ್ನ ಪಾಲನೆ ಮಾಡುವಂತ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ಸಭಾಧ್ಯಕ್ಷರು, ಮುಂದುವರೆದು ರಾಮ್ ರಾಜ್ಯ ಯಾವ ತರ ಇರಬೇಕಂತ ಹೇಳಿದ್ರೆ, ರಾಮ್ ರಾಜ್ಯ ಎನ್ಶೋರ್ಸ್ ಈಕ್ವಲ್ ರೈಟ್ಸ್ ಫಾರ್ ಬೋತ್ ಪ್ರಿನ್ಸ್ ಅಂಡ್ ಪಾಪರ್ ಅಂತ ಹೇಳ್ತಾರೆ. ಅಂದ್ರೆ ದೇಶದಲ್ಲಿರ್ತಕ್ಕಂಥ ಮಹಾರಾಜನಾಗಿರ್ಬೋದು ಅಥವಾ ಕಡ ಬಡವನಾಗಿರ್ಬೋದು, ಎಲ್ಲರಿಗೂ ಕೂಡ ಸಮಾನವಾದಂತ ಹಕ್ಕುಗಳು, ಸಮಾನವಾದಂತ ಅವಕಾಶಗಳು ಕಲ್ಪಿಸ್ಕೊಡಂತ ಒಂದು ರಾಜ್ಯನೇ ರಾಮ್ ರಾಜ್ಯ ಅಂತ ಹೇಳ್ತಾರೆ. ಸಭಾಧ್ಯಕ್ಷರೇ, ರಾಮ್ ರಾಜ್ಯ ಇಸ್ ದ ಲ್ಯಾಂಡ್ ಆಫ್ ಧರ್ಮ, a realm of peace, harmony, happiness, young and old, high and low, all creatures on earth itself ಅಂತೇಳಿ. ಅಂದ್ರೆ ರಾಮ್ ರಾಜ್ಯದಲ್ಲಿ ಧರ್ಮ ಇರುತ್ತೆ, ರಾಮ್ ರಾಜ್ಯದಲ್ಲಿ ಶಾಂತಿ ಇರುತ್ತೆ, ಸೌಹಾರ್ದತೆ ಇರ್ತದೆ, ಸಂತೋಷ ಇರ್ತದೆ, ಕಿರಿಯರು ಹಿರಿಯರು ಎಲ್ಲರೂ ಕೂಡ ಶಾಂತಿಯಿಂದ ಸುಭಿಕ್ಷೆಯಿಂದ ಕೆಳವರ್ಗದವರು ಮೇಲ್ವರ್ಗದವರು ಅನ್ನಂತ ಯಾವೊಂದು ವ್ಯತ್ಯಾಸ ಇಲ್ಲದೆ ಇರಂತ ಒಂದು ನಾಡು
ರಾಮರಾಜ್ಯ. ಸಭಾಧ್ಯಕ್ಷರೇ, ಈ ಗಾಂಧೀಜಿಯವರ ಕನಸಿನ ರಾಮರಾಜ್ಯನ ಸೃಷ್ಟಿ ಮಾಡಕ್ ಹೊರಟಿರ್ತಕ್ಕಂಥ ಸರ್ಕಾರ ಯಾವ್ದಾದ್ರಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರನವರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಸಭಾಧ್ಯಕ್ಷರೇ, ಕೆಲವೊಂದು ವಿಷಯಗಳ ಬಗ್ಗೆ ನಾವು ಬೆಳಕು ಚೆಲ್ಲಲೇಬೇಕಾಗ್ತದೆ. ಇವತ್ತು ಭಾರತ ದೇಶದ ದುರ್ದೈವ ಏನಂತಂದ್ರೆ, ಬಡತನದ ರೇಖೆಯ ವಿಷಯದಲ್ಲಿ ವಿಶ್ವಾದ್ಯಂತ ಇರ್ತಕ್ಕಂಥ ಎಲ್ಲಾ ದೇಶಗಳಲ್ಲಿ ನಾವು 111ನೇ ಸ್ಥಾನದಲ್ಲಿದ್ದೀವಿ. ಸಭಾಧ್ಯಕ್ಷರೇ, ಅಂದ್ರೆ ಒಂದರಿಂದ ಲೆಕ್ಕ ಹಾಕೊಂಡು ಬಂದ್ರೆ ಬಡತನದಲ್ಲಿ 111ನೇ ಸ್ಥಾನದಲ್ಲಿ ಭಾರತ ದೇಶ ನಿಂತಿದೆ. 84 ಕೋಟಿ ಜನ ಒಂದು ದಿನಕ್ಕೆ 250 ರೂಪಾಯಿಗಿಂತ ಕಡಿಮೆ ಆದಾಯದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ತಿಂಗಳಿಗೆ 7,500 ರೂಪಾಯಿ ಮಾತ್ರ ಅವರ ಆದಾಯ ಇರತಕ್ಕಂಥದ್ದು. ಅದಕ್ಕಿಂತ ಕೆಳ ವರ್ಗದಲ್ಲಿರ್ತಕ್ಕಂಥವ್ರು 25 ಕೋಟಿ ಜನ ಈ ದೇಶದಲ್ಲಿ 150 ರೂಪಾಯಿಗಿಂತ ಒಂದು ದಿನಕ್ಕೆ ಕಡಿಮೆ ವೆಚ್ಚದಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ತಿಂಗಳಿಗೆ 4,500ದಲ್ಲಿ ಅವರ ಬದುಕನ್ನ ನಡೆಸ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಇದು ಎಂತ ಒಂದು ದುರ್ದೈವದ ವಿಷಯ. ಸಭಾಧ್ಯಕ್ಷರೇ, ಈ ಒಂದು ತೊಂದರೆಗಳನ್ನ, ಸಾರ್ವಜನಿಕರ ನೋವುಗಳನ್ನ ತಿಂದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಯಜಮಾನಿಗೆ ಇವತ್ತು 2,000 ರೂಪಾಯಿನ ನೇರವಾಗಿ ಅವರ ಖಾತೆಯಲ್ಲಿ ಪಾವತಿ ಮಾಡುವ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1,20,00,000 ಕುಟುಂಬಗಳಿಗೆ ಬಡತನದ ರೇಖೆಯಿಂದ ಅವ್ರನ್ನ ಹೊರಗೆ ತಂದಿರತಕ್ಕಂಥ ಸಾಧನೆ ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಆ 1,20,00,000 ಕುಟುಂಬದ 5 ಕೋಟಿ ಸದಸ್ಯರನ್ನ ನಾವಿವತ್ತು ಬಡತನದಿಂದ ಹೊರಗಡೆ ತಂದಿದ್ದೀವಿ, ಸ್ವಾಭಿಮಾನದಿಂದ ಬರಕತರ ನಾವು ಮಾಡಿಕೊಟ್ಟಿದ್ದೀವಿ. ಸಭಾಧ್ಯಕ್ಷರೇ, ಈ ಕಾಸನ್ನ ಕೂಡ ಕೊಟ್ಟಿರತಕ್ಕಂಥದ್ದು ನಾವು ಯಾರಿಗೂ, ಮನೆಯಲ್ಲಿರ್ತಕ್ಕಂಥ ಸೀತಾದೇವಿಗೆ ನಾವು ಕಾಸು ಕೊಟ್ಟಿದ್ದೀವಿ. ಆ ಕಾಸನ್ನ ಅವರು ಮನೆಯಲ್ಲಿರ್ತಕ್ಕಂಥ ಅವರ ಲವಕುಶರಿಗೆ ಖರ್ಚು ಮಾಡ್ತಾರೆ, ದುಡ್ಕೊಂಡು ಬಂದಂತ ಅವ್ರ ಪತಿಯಾದಂತ ಶ್ರೀರಾಮನಿಗೆ ಖರ್ಚು ಮಾಡ್ತಾರೆ. ಇದೆಲ್ಲೂ ಕೂಡ ಕ್ಲಬ್ಗಳಿಗೆ, ಪಬ್ಗಳಿಗೆ ಹೋಗಂತ ಕಾಸಲ್ಲ, ಬಡವರ ಒಂದು ಸಮಸ್ಯೆಗಳಿಗೆ ಬಳಸಂತ ಕಾಸು. ಇವತ್ತು ಇದರ ಸಾಕ್ಷಿ ಏನಂತಂದ್ರೆ ಸಭಾಧ್ಯಕ್ಷರೇ, ಈ 2,000 ರೂಪಾಯಿ ಈ ಯೋಜನೆ ಅಡಿಯಲ್ಲಿ ನಾವು ಯಾವಾಗ ನೇರವಾಗಿ ಕಾಸನ್ನ ಪಾವತಿ ಮಾಡಕ್ ನಾವು ಪ್ರಾರಂಭ ಮಾಡಿದ್ವು, ನಮ್ಮ ಸರ್ಕಾರದಲ್ಲಿ GSTಯ ಸಂಗ್ರಹಣೆ ಏನಾಗಿದೆ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಹತ್ರ ಅಂಕಿಅಂಶಗಳ ಜೊತೆ ಇದೆ. ಅಂತಂದ್ರೆ ನಾವು ಕೊಟ್ಟಂತ ಕಾಸು ವಾಪಸ್ ಮಾರುಕಟ್ಟೆಗೆ ಬರ್ತಾ ಇದೆ, ಮಾರ್ಕೆಟ್ಗೆ ಬರ್ತಾ ಇದೆ, ಎಕಾನಮಿಗೆ ಬರ್ತಾ ಇದೆ, ರೊಟೇಷನ್ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಯಾರು ಈ ಕಾಸನ್ನ ಮನೆಯಲ್ಲಿ ಇಟ್ಕೊಂಡಿಲ್ಲ, ಮಾರ್ಕೆಟ್ಗೆ ವಾಪಸ್ ಬರ್ತಾ ಇದೆ, ಖರ್ಚಾಗ್ತಾ ಇದೆ, ಎಕಾನಮಿ ಬೆಳೆಯಂತ ಒಂದು ಪರಿಸ್ಥಿತಿ ಇದೆ. ಸಭಾಧ್ಯಕ್ಷರೇ, ಬಡತನದ ನಿರ್ಮೂಲ ಮಾಡುವ ಒಂದು ಪ್ರಯತ್ನದಲ್ಲಿ ಇವತ್ತು ನಾವು ರಾಮರಾಜ್ಯನ ಕಟ್ಟಂತ ಒಂದು ಕೆಲಸ ಮಾಡ್ತಾ ಇಲ್ವಾ ಕರ್ನಾಟಕದಲ್ಲಿ? ವಿಪಕ್ಷಗಳವರು ನೀವು ರಾಮ ಮಂದಿರನ ಕಟ್ಟಿರ್ಬೋದು, ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾವು ರಾಮರಾಜ್ಯ ಕಟ್ಟಂತ ಪ್ರಯತ್ನದಲ್ಲಿ ಸಹಕರಿಸಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಒಂದು ಕಡೆ ಬಡತನ ಆದ್ರೆ ಮತ್ತೊಂದು ಕಡೆ ಹೊಟ್ಟೆ ಹಸುವು, ಹಂಗರ್, ಈ ಒಂದು ಇಂಡೆಕ್ಸ್ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಈ ವಿಶ್ವಾದ್ಯಂತ ಇರತಕ್ಕಂತ ಹಸಿವಿನ ಒಂದು ಅಂಕಿಅಂಶಗಳಲ್ಲಿ ಭಾರತ ದೇಶ 113ನೇ ಸ್ಥಾನದಲ್ಲಿದೆ. ಎಂತ ಒಂದು ಚಿಂತಾಜನಕವಾದಂತ, ಶೋಕಜನಕವಾದಂತ ಬೆಳವಣಿಗೆ ಇದು ಸಭಾಧ್ಯಕ್ಷರೇ. 3 ಹೊತ್ತು ಊಟ ಇಲ್ಲದಿದ್ದಂತ ರಾಷ್ಟ್ರ ಆಗಿ ಈ ದೇಶ ಪರಿವರ್ತನೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ 3 ಹೊತ್ತು ಊಟ ಮಾಡ್ಬೇಕನ್ನಂತ ಒಂದು ಸಂಕಲ್ಪ, ಒಂದು ಕನಸನ್ನ ಹೊಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1,27,00,000 ಕುಟುಂಬದ 4,47,00,000 ಸದಸ್ಯರಿಗೆ ಇವತ್ತು 5 kg ಆಹಾರ ಧಾನ್ಯಗಳನ್ನ ಮತ್ತೆ 5 kg ಪ್ರಮಾಣದಲ್ಲಿ 34 ರೂಪಾಯಿಗೆ 170 ರೂಪಾಯಿ ಅವ್ರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಿರ್ತಕ್ಕಂಥ ಕೆಲಸನ ನಮ್ಮ ಸರ್ಕಾರ ಇವತ್ತು ಮಾಡಿ ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥ ಜನರನ್ನ ಕರ್ನಾಟಕ ರಾಜ್ಯದಲ್ಲಿ ಒಬ್ರು ಕೂಡ ಇರಬಾರ್ದು ಅಂತ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿದ. ಸಭಾಧ್ಯಕ್ಷರೇ, ಇದು ಬರೀ ಅನ್ನಭಾಗ್ಯ ಒಂದೇ ಅಲ್ಲ, ಇವತ್ತು ಇಂದಿರಾ ಕ್ಯಾಂಟೀನ್, ಈ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ನ ತೆಗೆದಿದ್ವಿ. ಈಗ ಮತ್ತೊಮ್ಮೆ 182 ಇಂದಿರಾ ಕ್ಯಾಂಟೀನ್ಗಳ ತೆಗೆಯುವ ಮೂಲಕವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ರಿಕ್ಷಾ ಚಾಲಕರಾಗಿರ್ಬೋದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಆದಿ ಬೀದಿ ವ್ಯಾಪಾರಸ್ಥರಾಗಿರ್ಬೋದು, ಕಡಿಮೆ ದರದಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳುವಂತ ಅವಕಾಶ ಯಾವ್ದಾದ್ರು ಸರ್ಕಾರ ಮಾಡಿಕೊಟ್ಟಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಆಹಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅವರ ಒಂದು ಬಾಲ್ಯದಲ್ಲಿ ಆದಂತ ಒಂದು ತಾರತಮ್ಯ ಅನ್ಯಾಯದಿಂದ ಅನ್ನದ ಬೆಲೆ ಏನು ಅಂತ ತಿಳಿದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಯಾರು ಕೂಡ ಹೊಟ್ಟೆ ಹಸಿವಿನಿಂದ ಬಳಲಬಾರದು, 3 ಹೊತ್ತು ಊಟ ತಿನ್ಬೇಕಂತ ನಿಟ್ಟಿನಲ್ಲಿ ಇವತ್ತು ಅನ್ನಭಾಗ್ಯನ ಕೊಟ್ಟಿದ್ದೀವಿ. ಸಭಾಧ್ಯಕ್ಷ